ಹೊಟ್ಟೆ ತುಂಬಾ ಊಟ ಇಲ್ಲ, ಕುಡಿಯೋಕೆ ನೀರಿಲ್ಲ, ಭೂಮಿಯ ಸಂಪರ್ಕನೇ ಇಲ್ಲ. 9 ತಿಂಗಳ ಬಾಹ್ಯಾವಾಸ. ಬಾಹ್ಯಾಕಾಶದಲ್ಲೇ ಸುನೀತಾ ವಿಲಿಯಮ್ಸ್ ನರಕ ಯಾತನೆಯನ್ನ ಅನುಭವಿಸಿದ್ದು ಬರೋಬ್ಬರಿ 285 ದಿನ. ಇವತ್ತಿಗೆ ಸರಿಯಾಗಿ ಇವತ್ತಿಂದೂ ಸೇರಿ 285 ದಿನ ಆಯಿತು. ಸುನೀತಾ ವಿಲಿಯಮ್ಸ್ ಬಾಹ್ಯಾಕಾಶದಲ್ಲಿನೇ ನರಕ ಯಾತನೆಯನ್ನ ಅನುಭವಿಸ್ತಾ ಇರೋದು. ಈಗ 285 ದಿನದ ಈ ನರಕದ ಬದುಕೇನಿದೆ ಅದು ಅಂತ್ಯ ಆಗುವಂತಹ ಸಮಯ ಬಹಳ ಹತ್ತಿರಕ್ಕೆ ಬಂದಿದೆ. ಸುನೀತಾ ವಿಲಿಯಮ್ಸ್, ಬಚ್ ವಿಲ್ಮೋರ್ ಇಬ್ಬರನ್ನ ಕರೆತರೋದಕ್ಕೆ ದಿನಗಣನೆ ಶುರುವಾಗಿದೆ. ಈಗ ಬಾಹ್ಯಾಕಾಶವನ್ನ ತಲುಪಿರೋದು ನಾಸಾ ಸ್ಪೇಸ್ ಎಕ್ಸ್ ಸ್ಪೆಷಲ್ನ ರಾಕೆಟ್. ಸ್ಪೆಷಲ್ ಆಗಿ ಸಿದ್ಧಪಡಿಸಿರುವಂತಹ ಈ ಒಂದು ಸ್ಪೇಸ್ ಎಕ್ಸ್ ರಾಕೆಟ್ ಹೋಗಿದೆ, ಉಡಾವಣೆ ಆಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯಾವಳಿಗಳಿದು. ಸುನೀತಾ ಜೊತೆ ಬಚ್ ವಿಲ್ಮೋರ್ ಕೂಡ ಇದ್ದಾರೆ. ಇಬ್ರು ಬಾಹ್ಯಾಕಾಶ ನೌಕೆಯಲ್ಲಿರುವಂಥದ್ದು ಕಳೆದ 9 ತಿಂಗಳಿಂದ 285ನೇ ದಿನ ಇವತ್ತು. ಇವರ ರೆಸ್ಕ್ಯೂ ಆಪರೇಷನ್ ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಬಾಹ್ಯಾಕಾಶದಲ್ಲಿ ಈಗ ಇಲ್ಲಿಂದ ಉಡಾವಣೆಯಾಗಿರುವಂತಹ ಸ್ಪೇಸ್ ಎಕ್ಸ್ ಕ್ರೂ ವಿಶೇಷ ರಾಕೆಟ್ ಉಡಾವಣೆ ಆಯಿತು. ಈಗ ಅಲ್ಲಿ ತಲುಪಿರುವಂಥದ್ದು ಸುನೀತಾ ವಿಲಿಯಮ್ಸ್ ಮತ್ತು ಬಚ್ ಇರುವಂತಹ ಆ ಒಂದು ಬಾಹ್ಯಾಕಾಶ ನೌಕೆಗೆ ಇಬ್ಬರನ್ನ ಸುರಕ್ಷಿತವಾಗಿ ಕರೆತರುವಂತಹ ಆ ಘಳಿಗೆಯನ್ನು ನೋಡ್ತಾ ಇದ್ದೀವಿ ನಾವು. ಬಾಹ್ಯಾಕಾಶದಲ್ಲಿ ಅವರಿರುವಂತಹ ಜಾಗಕ್ಕೆ ಬಾಹ್ಯಾಕಾಶ ನೌಕೆಯಲ್ಲಿ ಏನು ಸಿಕ್ಕಾಕೊಂಡಿದ್ರು ಸುನೀತಾ ವಿಲಿಯಮ್ಸ್ ಮತ್ತು ಬಚ್ ಇಬ್ಬರು ಇರುವಂತಹ ರಾಕೆಟ್ ಬಳಿ ಹೋಗಿ ಅವರಿಬ್ಬರನ್ನ ಈಗ ಸುರಕ್ಷಿತವಾಗಿ ಕರೆದುಕೊಂಡು ಬರುವಂತಹ ಎಲ್ಲಾ ಸಿದ್ಧತೆಗಳು ಆಗ್ತಾ ಇದೆ. ಆ ಕ್ಷಣದ ಒಂದಿಷ್ಟು ದೃಶ್ಯಗಳನ್ನ, ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯವನ್ನ ನೋಡ್ತಾ ಇದ್ದೀವಿ ನಾವು. ಜೂನ್ 5, 2024ರಂದು ಬಾಹ್ಯಾಕಾಶಕ್ಕೆ ಹೋಗಿದ್ದು ಸುನೀತಾ ವಿಲಿಯಮ್ಸ್. ಒಂದೇ ವಾರದಲ್ಲಿ ವಾಪಸ್ ಆಗಬೇಕಾಗಿತ್ತು ಅಂದುಕೊಂಡಂತೆ ಆಗಿದ್ದಿದ್ರೆ, ಆದ್ರೆ ಆದಂತಹ ಒಂದಿಷ್ಟು ಸಮಸ್ಯೆಗಳು, ಸ್ಟಾರ್ ಲೈನರ್ ಪ್ರೊಪಲ್ಷನ್ ಸಿಸ್ಟಮ್ ಸಮಸ್ಯೆಯಿಂದ ಈ ಒಂದು ನೆರಳಾಟ 285 ದಿನಗಳವರೆಗೂ ಕೂಡ ಇನ್ನೂ ಮುಂದುವರಿತಾ ಇದೆ. 9 ತಿಂಗಳಿಂದ ಬಾಹ್ಯಾಕಾಶದಲ್ಲಿನೇ ಸಿಲುಕಾಗಿಕೊಂಡಿದ್ದಾರೆ ಇಬ್ಬರು ಕೂಡ ಗಗನಯಾತ್ರಿಗಳು, ಸುನೀತಾ ವಿಲಿಯಮ್ಸ್ ಮತ್ತು ಬಚ್ ವಿಲ್ಮೋರ್. ಈಗ ನಾಸಾ ಹಾಗೂ ಸ್ಪೇಸ್ ಎಕ್ಸ್ ಜಂಟಿ ಸಹಯೋಗ ಕ್ರೂ ಡ್ರ್ಯಾಗನ್ ಕ್ಯಾಪ್ಸುಲ್ ಫಾಲ್ಕನ್ 9 ರಾಕೆಟ್ ಉಡಾವಣೆ ಮಾಡಿರುವಂಥದ್ದು. ಇದರ ಜೊತೆಗೆ ಸ್ಪೇಸ್ ಎಕ್ಸ್ ಕ್ರೂ 10 ಈ ಹೆಸರಲ್ಲಿ ಜಂಟಿ ಕಾರ್ಯಾಚರಣೆಯನ್ನ ಮಾಡಲಾಗಿದೆ. ನಾಸಾದಿಂದ ಯಾನೆ ಮೆಕ್ಲೆನ್, ನಿಕೋಲ್ ಅಯರ್ಸ್, ಜಪಾನ್ನ ತಕುಯಾ ಓನಿಶಿ, ರಷ್ಯಾದ ಕಿರಿಲ್ ಟೆಸ್ಕಾವ್, ಒಟ್ಟಾರೆಯಾಗಿ 4 ಜನ ಗಗನಯಾತ್ರಿಗಳು ಈ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ನಾವೇನು ಸ್ಕ್ರೀನ್ ಮೇಲೆ ಇಲ್ಲಿವರೆಗೂ ದೃಶ್ಯದಲ್ಲಿ ಗಮನಿಸಿದ್ವಿ, ಸುನೀತಾ ವಿಲಿಯಮ್ಸ್ ಮತ್ತು ಬಚ್ ಅವರನ್ನ ಬರಮಾಡಿಕೊಂಡ್ರಲ್ಲ, ಹಗ್ ಮಾಡಿ ಅವರನ್ನ ತಬ್ಬಿಕೊಂಡು ಖುಷಿಯಿಂದ ಬರಮಾಡಿಕೊಂಡ್ರಲ್ಲ, ಆ 4 ಜನ ಈಗ ಉಡಾವಣೆ ಆಗಿರುವಂತಹ ಸ್ಪೆಷಲ್ ರಾಕೆಟ್ನಲ್ಲಿ ತೆರಳಿರುವಂಥದ್ದು 4 ಜನ ಗಗನಯಾತ್ರಿಗಳು. ಮಾರ್ಚ್ 19 ಬಾಹ್ಯಾಕಾಶದಿಂದ ಭೂಮಿಗೆ ಈಗ ಉಡಾವಣೆ ಆಗಿರುವಂತಹ ರಾಕೆಟ್ನ ಸಹಾಯದಿಂದ ಒಟ್ಟಾರೆಯಾಗಿ 6 ಜನ ಸಿಲುಕಾಕಿಕೊಂಡಿದ್ದು ಇಬ್ರು, ರೆಸ್ಕ್ಯೂ ಆಪರೇಷನ್ಗೆ ಹೋಗಿರುವಂತಹ 4 ಜನ ಗಗನಯಾತ್ರಿಗಳು, ಒಟ್ಟಾರೆಯಾಗಿ 6 ಜನ ಇನ್ನು 4 ದಿನಗಳ ನಂತರದಲ್ಲಿ ಭೂಮಿಗೆ ವಾಪಸ್ ಬರುವಂತಹ ಸಾಧ್ಯತೆಗಳಿದೆ. ಮಾರ್ಚ್ 19 ಬಾಹ್ಯಾಕಾಶದಿಂದ ಭೂಮಿಗೆ ವಾಪಸ್ ಆಗುವಂತಹ ಬಹುತೇಕ ಸಾಧ್ಯತೆಗಳು ಎಲ್ಲವೂ ಅಂದುಕೊಂಡಂತೆ ಆದ್ರೆ, ಅಂದ್ರೆ ಈಗ ಯಾವ ರೀತಿಯಾಗಿ ಆಪರೇಷನ್ ಅನ್ನ ಹಮ್ಮಿಕೊಳ್ಳಲಾಗಿದೆ, ಈ ಒಂದು ರೆಸ್ಕ್ಯೂ ಕಾರ್ಯಾಚರಣೆಯನ್ನ ಎಲ್ಲವೂ ಅಂದುಕೊಂಡಂತೆ ನಡೆದ್ರೆ ಮಾರ್ಚ್ 19ನೇ ತಾರೀಕು ಭೂಮಿಗೆ ಸುನೀತಾ ವಿಲಿಯಮ್ಸ್ ಮತ್ತು ಬಚ್ ಇಬ್ರು ಕೂಡ ಕಾಲಿಡಲಿದ್ದಾರೆ. ನಾಸಾದಿಂದ ಆನೆ ಮೆಕ್ಲೆನ್, ಜಪಾನ್ನ ತಕುಯಾ ಓನಿಶಿ ಸೇರಿದಂಗೆ ಒಟ್ಟಾರೆಯಾಗಿ 4 ಜನ ಗಗನಯಾತ್ರಿಗಳು ಈ ರಕ್ಷಣಾ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಆಪರೇಷನ್ ಬಾಹ್ಯಾಕಾಶ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದನ್ನು ಕೂಡ ನೋಡ್ತಾ ಇದ್ವಿ. ಉಡಾವಣೆಯಾದಂತಹ 2 ಸ್ಪೆಷಲ್ ಟೀಮ್ನಿಂದ ಹೋದಂತಹ 4 ಜನ ರೆಸ್ಕ್ಯೂ ಟೀಮ್ ಏನಿದೆ ಗಗನಯಾತ್ರಿಗಳು, ಅವರು ಸುನೀತಾ ವಿಲಿಯಮ್ಸ್ ಮತ್ತು ಬಚ್ ಅವರನ್ನ ಕೆಟ್ಟಿರುವಂತಹ, ಅಂದ್ರೆ ಸಮಸ್ಯೆಗೆ ಒಳಗಾಗಿರುವಂತಹ ಆ ಒಂದು ಬಾಹ್ಯಾಕಾಶ ನೌಕೆ ಏನಿತ್ತು ಅಲ್ಲಿಗೆ ತೆರಳಿ ಆ ಇಬ್ಬರನ್ನ ಈಗ ಆ ಸಮಸ್ಯೆಯಿಂದ ಹೊರಗೆ ಕರೆದುಕೊಂಡು ಬರುವಂತಹ ಆ ಮೊದಲ ವಿಜುವಲ್ಸ್ಗಳನ್ನ, ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯವನ್ನ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ನೀವು. ಒಟ್ಟಾರೆಯಾಗಿ 6 ಜನ ಇರೋದು. ಸುನೀತಾ ವಿಲಿಯಮ್ಸ್ ಆಗಮನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಆಪರೇಷನ್ ಬಾಹ್ಯಾಕಾಶ ಅಂದುಕೊಂಡಂತೆ ಆದ್ರೆ ಮಾರ್ಚ್ 19 ಭೂಮಿಗೆ ಬರಲಿದ್ದಾರೆ. ಹಿಂದೆ ಅಮೆರಿಕಾದಲ್ಲಿ ಹೊಸ ಸರ್ಕಾರ ಫಾರ್ಮ್ ಆದ ನಂತರದಲ್ಲಿ ಡೊನಾಲ್ಡ್ ಟ್ರಂಪ್ 2ನೇ ಬಾರಿಗೆ ಅಧಿಕಾರವನ್ನ ಸ್ವೀಕರಿಸಿದ ದಿನದಿಂದಾನೇ
ಈ ವಿಚಾರ ಬಹಳಷ್ಟು ಚರ್ಚೆಯಲ್ಲಿತ್ತು. ಯಾಕಂದ್ರೆ ಎಲಾನ್ ಮಸ್ಕ್, ಸ್ಪೇಸ್ ಎಕ್ಸ್ನ ಮುಖ್ಯಸ್ಥ ಆಗಿರುವಂತಹ ಎಲಾನ್ ಮಸ್ಕ್ ಅವರ ಜೊತೆ 1-to-1 ಮಾತುಕತೆಯಾಗಿತ್ತು. ಡೊನಾಲ್ಡ್ ಟ್ರಂಪ್ ಅವರು ಮಾತನಾಡಿದ್ರು ಈ ಸಂಬಂಧಪಟ್ಟಂಗೆ. ಯಾವಾಗ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ಅವರನ್ನ ಭೂಮಿಗೆ ಕರೆತರುವಂತ ಕೆಲಸ ಆಗತ್ತೆ, ಸಿದ್ಧತೆಗಳನ್ನ ಮಾಡಿಕೊಳ್ಳಿ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಯಾಗಿತ್ತು. ಇದು ಪ್ರಪಂಚದಾದ್ಯಂತ ದೊಡ್ಡ ಮಟ್ಟದ ವಿಷಯ ವಸ್ತು ಆಗಿತ್ತು, ಚರ್ಚೆಯ ವಿಷಯ ವಸ್ತು ಆಗಿತ್ತು. ಯಾವಾಗ ಆಗಬಹುದು ಎಲಾನ್ ಮಸ್ಕ್ ಅವರ ಕಡೆಯಿಂದ ಈ ಒಂದು ಕೆಲಸ ಅನ್ನುವಂಥದ್ದು. ಈಗ ಆ ಒಂದು ಘಳಿಗೆ ಬಂದಿರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಎಲಾನ್ ಮಸ್ಕ್ ಸಹಯೋಗದೊಂದಿಗೆ ನಾಸಾದಿಂದ ಉಡಾವಣೆಯಾದಂತಹ ಸ್ಪೆಷಲ್ ರಾಕೆಟ್ನಲ್ಲಿ ಹೋದಂತಹ 4 ಜನ ಗಗನಯಾತ್ರಿಗಳು, ರೆಸ್ಕ್ಯೂ ಟೀಮ್ ಈಗ ಅವರನ್ನ ತಲುಪಿದ್ದಾರೆ. ಅಂದುಕೊಂಡಂತೆ ಆದ್ರೆ 4 ದಿನಗಳ ನಂತರದಲ್ಲಿ ಅವರು ಭೂಮಿಗೆ ವಾಪಸ್ ಆಗಲಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನೆಹರು ತಾರಾಲಯದ ವಿಜ್ಞಾನಿಗಳಾಗಿರುವಂತಹ ಗುರುಪ್ರಸಾದ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ತುಂಬಾ ಒಂದು ಪ್ರೌಡ್ ಮೂಮೆಂಟ್ ಇದು ಇಡೀ ಪ್ರಪಂಚಕ್ಕೆ. ಯಾಕಂದ್ರೆ 285 ದಿನ ಬಾಹ್ಯಾಕಾಶದಲ್ಲಿ ಬದುಕೋದಂದ್ರೆ ಸಾಮಾನ್ಯವಾದಂಥ ವಿಚಾರ ಅಲ್ಲ. ಬಟ್ ಆದಂಥ ಸಮಸ್ಯೆ ಎದುರಿಸಬೇಕಾಗಿರುವಂಥದ್ದು. ಸರ್, ಹೇಗೆ ನಡೆಯುತ್ತೆ ರೆಸ್ಕ್ಯೂ ಕಾರ್ಯಾಚರಣೆ? ಈಗ ಹೋದಂಥ 4 ಜನ ಏನ್ ಮಾಡ್ತಾರ ಅಲ್ಲಿ? ನೋಡಿ, ಇದನ್ನ ರೆಸ್ಕ್ಯೂ ಅನ್ನೋ ಪದ ಇಲ್ಲಿ ಸರಿಯಲ್ಲ ಅನ್ಸುತ್ತೆ. ಯಾಕಂದ್ರೆ ಯಾವ ಒಂದು ಪರಿಸ್ಥಿತಿಯಲ್ಲೂ ಕ್ಷಮಿಸ್ಬೇಕು, ಸುನೀತಾ ವಿಲಿಯಮ್ಸ್ ಅವ್ರಿಗೆ ಅಪಾಯ ಒದಗಿರ್ಲಿಲ್ಲ. ಆದ್ರೆ ಅವರು ಜೂನ್ 2024ರಲ್ಲಿ, ಸರಿಯಾಗಿ ಹೇಳ್ಬೇಕು ಅಂದ್ರೆ ಜೂನ್ 5, 2024ರಲ್ಲಿ ಅಂತರಿಕ್ಷಕ್ಕೆ ತೆರಳಿದಾಗ ಸ್ಟಾರ್ ಲೈನರ್ ಅನ್ನೋ ಒಂದು ನೌಕೆಯಲ್ಲಿ ಅದನ್ನ ಪರೀಕ್ಷಿಸಬೇಕಾಗಿತ್ತು. ಮತ್ತೆ ಅದು ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣನ ಕೂಡ್ಕೊಂಡು ಅದರಲ್ಲೇ ಅವರು 1 ವಾರದ ನಂತರ ವಾಪಸ್ ಬರ್ಬೇಕಾಯ್ತು, 8 ದಿವಸ ಅನ್ಕೊಳ್ಳೋಣ. ಆದ್ರೆ ಆ ನೌಕೆನಲ್ಲಿ ಕಂಡು ಬಂದ ತೊಂದರೆಯಿಂದಾಗಿ ಇವರು 9 ತಿಂಗಳುಗಳ ಕಾಲ, ನೀವು ಹೇಳ್ದಂಗೆ 285 ದಿವಸಗಳ ಕಾಲ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ ಅಥವಾ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಲ್ಲಿ ವಾಸಿಸಬೇಕಾಗಿ ಬಂತು. ಇದೇನು ತುಂಬಾ ಇಕ್ಕಟ್ಟಾದ ಸ್ಥಳ ಅಲ್ಲ, ಏನಲ್ಲ. 6 ಬೆಡ್ರೂಮ್ಗಳುಳ್ಳ ಒಂದು ಮನೆಯಷ್ಟು ದೊಡ್ಡದಾದಂತಹ ಅಂತರಿಕ್ಷ ನೌಕೆ, ಒಂದು ಫುಟ್ಬಾಲ್ ಫೀಲ್ಡ್ ನಷ್ಟಿದೆ, ಇದು ಮೈದಾನದಷ್ಟಿದೆ. ಅಂತಹ ನೌಕೆನಲ್ಲಿ ಇವ್ರ ಜೊತೆನೆ ಇನ್ನೂ ಅನೇಕ ಗಗನಯಾತ್ರಿಗಳು, ಸುಮಾರು 7 ಜನ ಯಾವುದೇ ಒಂದು ಕಾಲದಲ್ಲಿ ಸುಖವಾಗಿ ವಾಸಿಸ್ತಾ ಇರ್ತಾರೆ. ಹಾಗಾಗಿ ಇವರಿಗೆ ಪ್ರಾಣಾಪಾಯ ಏನು ಯಾವತ್ತೂ ಒದಗಿರಲಿಲ್ಲ. ಹೀಗಾಗಿ ರೆಸ್ಕ್ಯೂ ಅನ್ನೋ ಪದ ಏನಿಲ್ಲ ಇಲ್ಲಿ. ಆದರೆ ಅವ್ರನ್ನ ಆದಷ್ಟು ಬೇಗ ಭೂಮಿಗೆ ಕರೆತರುವ ಸಲುವಾಗಿ ಒಂದು ಕಾರ್ಯಾಚರಣೆ ಮಾಡಲಾಗಿದೆ. ಆ ಕಾರ್ಯಾಚರಣೆಯ ಅಂಗವಾಗಿ ನಿನ್ನೆ ಸ್ಪೇಸ್ ಎಕ್ಸ್ ಸಂಸ್ಥೆಯ ಒಂದು ಫಾಲ್ಕನ್ 9 ಅನ್ನುವಂತಹ ಒಂದು ರಾಕೆಟ್ ಕ್ರೂ ಡ್ರ್ಯಾಗನ್ ಅನ್ನುವಂತಹ ಒಂದು ನೌಕೆಯಲ್ಲಿ 4 ಜನ ಗಗನಯಾತ್ರಿಗಳನ್ನ ಉಡಾಯಿಸಿತು. ಆ ಕ್ರೂ ಡ್ರ್ಯಾಗನ್ ನೌಕೆ ಇವತ್ತು ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣನ ISS ನ ಕೂಡ್ಕೊಂಡಿದೆ. ಇದರಲ್ಲಿ ಸುನೀತಾ ವಿಲಿಯಮ್ಸ್ ಇದ್ದಾರೆ. ಅದರಲ್ಲಿದ್ದಂತಹ 4 ಗಗನಯಾತ್ರಿಗಳು ಒಳಗೆ ಪ್ರವೇಶಿಸಿದ್ದಾರೆ. ಈಗ ನಿನ್ನೆ ಬೆಳಗ್ಗೆ ಉಡಾಯಿಸಲಾಯ್ತಲ್ಲ, ಅದರಲ್ಲಿ ಹೋದಂತಹ 4 ಜನ ಗಗನಯಾತ್ರಿಗಳು ಸುನೀತಾ ವಿಲಿಯಮ್ಸ್ ಅವ್ರನ್ನ ಹಾಗೂ ಬಚ್ ವಿಲ್ಮೋರ್ ಅಂತ ಅವ್ರ ಜೊತೆ ಹೋಗಿದ್ರಲ್ಲ ಜೂನ್ ನಲ್ಲಿ, ಆ ಗಗನಯಾತ್ರಿನ ಜೊತೆಗೆ ಇನ್ನಿಬ್ರು ಇದ್ದಾರೆ. ಸೆಪ್ಟೆಂಬರ್ 2024ರಲ್ಲಿ ತೆರಳಿದಂತಹ ಗಗನಯಾತ್ರಿಗಳು. ಈ 4 ಜನನು ಮತ್ತೊಂದು ಕ್ರೂ ಡ್ರ್ಯಾಗನ್ ನೌಕೆ ಮತ್ತೊಂದು ಭಾಗದಲ್ಲಿ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣನ ಇದು ಕೂಡ್ಕೊಂಡಿದೆ, ಅದರಲ್ಲಿ ವಾಪಸ್ ಬರ್ತಾ ಇದ್ದಾರೆ. ಇನ್ನು 2 ದಿನಗಳ ಕಾಲ ಅಂತ ನಾವು ಅನ್ಕೋಬಹುದು. ಏನು ತೊಂದರೆ ಇಲ್ಲ ಅದರಲ್ಲಿ. ಓಕೆ, ಫೈನ್ ಸರ್. ಈಗ 9 ತಿಂಗಳು ಅಲ್ಲಿ ಇರಬೇಕು ಅಂದ್ರೆ ಊಟದ ವ್ಯವಸ್ಥೆ, ನೀರು, ಆಕ್ಸಿಜನ್ ಅದೆಲ್ಲ ಹೆಂಗಿರುತ್ತೆ ಸರ್? ಬಹಳ ಒಳ್ಳೆ ಪ್ರಶ್ನೆ ಇದು. ನೋಡಿ, ಸಾಮಾನ್ಯವಾಗಿ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಲ್ಲಿ ತಿಂಗಳಾನುಗಟ್ಲೆ ವಾಸ ಮಾಡೋದಕ್ಕೆ ಎಲ್ಲ ಅನುಕೂಲಗಳಿದೆ. ವಾಸ ಮಾಡೋದಕ್ಕೆ ಒಂದೇ ಅಲ್ಲ, ಅನೇಕ ಸಂಶೋಧನೆಗಳನ್ನ ನಡೆಸೋದಕ್ಕೆ, ವೀಕ್ಷಣೆ ನಡೆಸೋದಕ್ಕೆ ಸಾಧ್ಯ. ಯಾಕಂದ್ರೆ ಆಗಿಂದಾಗ್ಗೆ ಆ ಬೃಹತ್ ಅಂತರಿಕ್ಷ ನಿಲ್ದಾಣಕ್ಕೆ ಅಥವಾ ಆ ಬೃಹತ್ ನೌಕೆಗೆ ಸಣ್ಣ ಪುಟ್ಟ ನೌಕೆಗಳಿಂದ, ಟ್ಯಾಕ್ಸಿ ಅಂತಹ ನೌಕೆಗಳಿಂದ ಅಲ್ಲಿಗೆ ಆಹಾರ, ನೀರು, ಗಾಳಿ ಇವನ್ನೆಲ್ಲ ವೈಜ್ಞಾನಿಕ ಉಪಕರಣಗಳು, ಬಟ್ಟೆ ಬರೆ ಅಥವಾ ಮನೆಯಿಂದ ಗಗನಯಾತ್ರಿಗಳ ಮನೆಯಿಂದ ಕಳಿಸಿದಂತಹ ಸಣ್ಣ ಪುಟ್ಟ ಉಡುಗೊರೆಗಳು, ಇದನ್ನೆಲ್ಲ ಕೊಂಡೊಯ್ಯಲಾಗತ್ತೆ. ಹಾಗೂ ತ್ಯಾಜ್ಯ ವಸ್ತುಗಳನ್ನ ಆ ನೌಕೆಗಳು ಪುನಃ ಭೂಮಿಗೆ ಅಂತ ತರೋದಿಲ್ಲ. ಸಾಮಾನ್ಯವಾಗಿ ಅದು ವಾತಾವರಣದಲ್ಲಿ ಉರಿದು ಬೂದಿ ಆಗೋಗುತ್ತೆ. ಹಾಗಾಗಿ ಈ ರೀತಿ ಆಹಾರ, ನೀರು, ಗಾಳಿ ಇದನ್ನ ಆಗಿಂದಾಗೆ ಸರಬರಾಜು ಮಾಡೋದ್ರಿಂದ ಸರ್ ಈಗ ಇಟ್ ಮೀನ್ಸ್ ಈಗ 9 ತಿಂಗಳವರೆಗೂ ಕೂಡ, ಅಂದ್ರೆ ಇಲ್ಲಿವರೆಗೂ ನೀವು ಹೇಳ್ದಂಗೆ ಇಲ್ಲಿಂದ ಮಿನಿ ಟ್ಯಾಕ್ಸಿ ರೀತಿಯಲ್ಲಿ ಇಲ್ಲಿಂದ ವಸ್ತುಗಳನ್ನ ಕಳಿಸೋದು, ಅಲ್ಲಿಂದ ತ್ಯಾಜ್ಯಗಳನ್ನು ತರಿಸ್ಕೊಳ್ಳೋದು ಭೂಮಿಗೆ, ಇದೆಲ್ಲ ಆಗ್ತಾ ಇತ್ತು ಹಾಗಾದ್ರೆ? ಖಂಡಿತ ಆಗ್ತಾ ಇತ್ತು. ಇದೆಲ್ಲ ಇವತ್ತಿಂದ ನಡೀತಾ ಇರೋದಲ್ಲ, ಸುಮಾರು 40 ವರ್ಷದಿಂದ ನಡೀತಾ ಇದೆ ಇಂಥ ಒಂದು ಇದು. ಆದ್ರೆ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣನ
ಅದನ್ನ ನಿರ್ಮಿಸೋದಕ್ಕೆ ಪ್ರಾರಂಭ ಆಗಿದೆ ಭೂಕಕ್ಷೆನಲ್ಲಿ 1998ರಲ್ಲಿ. ಅವಾಗಿಂದ ಇದ್ರವರೆಗೂ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣನ ಹಂತ ಹಂತವಾಗಿ ನಿರ್ಮಿಸಿ ಇವತ್ತು ಒಂದು ಫುಟ್ಬಾಲ್ ಫೀಲ್ಡ್ ನಷ್ಟು ದೊಡ್ಡದಾಗಿ ಇದು ಬೆಳೆದು ನಿಂತಿದೆ ಇದರಲ್ಲಿ ಕಕ್ಷೆನಲ್ಲಿ, ಭೂ ಕಕ್ಷೆನಲ್ಲಿ. ಇಲ್ಲಿಂದ 400 ಕಿಲೋಮೀಟರ್ ಎತ್ತರದಲ್ಲಿ. ಅಲ್ಲಿ ಸುನೀತಾ ವಿಲಿಯಮ್ಸ್ ಹಾಗೂ ಇನ್ನೂ 10 ಜನ ಗಗನಯಾತ್ರಿಗಳು ಇವತ್ತು ತೂಕರಹಿತ ಸ್ಥಿತಿಯಲ್ಲಿ ತೇಲಾಡ್ತಾ ಇದ್ದಾರೆ ಇವತ್ತು. ಅಲ್ಲಿ ಸುನೀತಾ ವಿಲಿಯಮ್ಸ್ ಅವರು ಇಷ್ಟು ದಿವಸ ವಾಸಿಸಿದ್ದಾರೆ. ಊಟಕ್ಕೆ ಅಥವಾ ಗಾಳಿಗೆ ಅಥವಾ ನೀರಿಗೆ ಯಾವುದಕ್ಕೂ ತೊಂದರೆ ಇರಲಿಲ್ಲ. ಕಂಪ್ಯೂಟರ್ಗಳಾಗ್ಲಿ ಬೇರೆ ಪ್ರತಿಯೊಂದು ಇದೆ. ಆದರೆ ತೂಕರಹಿತ ಸ್ಥಿತಿನಲ್ಲಿ ದೀರ್ಘಕಾಲ ವಾಸಿಸೋದು ಸುಲಭ ಅಲ್ಲ. ಜೊತೆಗೆ ನೀವೇ ಹೇಳಿದ್ರಿ, ಊಟ ಮಾಡೋದಾಗ್ಲಿ ಅಂದ್ರೆ ಆಹಾರ ಸೇವನೆ ಆಗ್ಲಿ ಅಥವಾ ಶೌಚ ಕಾರ್ಯ ಆಗ್ಲಿ ಇದನ್ನೆಲ್ಲ ನಿರ್ವಹಿಸೋದು ಸುಲಭ ಅಲ್ಲ. ಆದ್ರೆ ಎಲ್ಲದಕ್ಕೂ ಸೌಲಭ್ಯಗಳಿದೆ. ಆದ್ರೆ ಬಹಳ ಜವಾಬ್ದಾರಿಯಿಂದ ಈ ದಿನನಿತ್ಯ ಜೀವನದ ಚಟುವಟಿಕೆಗಳು ಏನಿದೆಯೋ ಭೂಮಿ ಮೇಲೆ ನಾವು ಸಾಮಾನ್ಯವಾಗಿ ಇದ್ರ ಬಗ್ಗೆ ಕೇರೆ ಮಾಡದೇ ಇರ್ಬೋದು, ಅದ್ರ ಬಗ್ಗೆ ಯಾವುದೇ ಯೋಚನೆ ಮಾಡದೇ ಇರ್ಬೋದು. ಆದ್ರೆ ಅಲ್ಲಿ ಯೋಚನೆ ಮಾಡಿ ಪ್ರತಿಯೊಂದು ಕಾರ್ಯನೂ ನಿರ್ವಹಿಸಬೇಕಾಗತ್ತೆ. ಅದರಲ್ಲಿ ಸುರಕ್ಷತೆನೂ ಇದೆ, ಏನೂ ತೊಂದರೆ ಇಲ್ಲ. ಆದ್ರೆ ಕಾರಣಾಂತರಗಳಿಂದ ಅಂದ್ರೆ ಈ ಸ್ಟಾರ್ ಲೈನರ್ ನೌಕೆನಲ್ಲಿ ತೊಂದರೆ ಕಂಡು ಬಂದಿದ್ರಿಂದ ಅದರಲ್ಲೇ ಅವರು 1 ವಾರದೊಳಗೆ ವಾಪಸ್ ಬರಕ್ಕಾಗ್ಲಿಲ್ಲ. ಅದು ಹಂಗೆ. ಆದ್ರೆ ನಾಸಾ ಇವ್ರನ್ನ ಅಲ್ಲಿ ಇಟ್ಟರೆ ಇನ್ನೂ ಅಷ್ಟು ದಿವಸ ಏನು ಅಡ್ವಾಂಟೇಜ್ ಇದೆ, ಏನು ಅನುಕೂಲಗಳಿದೆ, ಅಲ್ಲಿ ಆಗ್ಬೇಕಾದ ಕೆಲಸಗಳು ಇವ್ರು ಬಂದ್ಬಿಟ್ರೆ ಆಗತ್ತಾ ಇಲ್ವಾ, ಇದನ್ನೆಲ್ಲ ಲೆಕ್ಕ ಹಾಕ್ಬಿಟ್ಟು ಅವ್ರನ್ನ ಇವಾಗ ಕರ್ಸ್ಕೊತಾ ಇದೆ ವಾಪಸ್. ಗುರುಪ್ರಸಾದ್ ಸರ್, ಈಗ ಅಂದ್ರೆ ಮೈಕ್ರೋ ಗ್ರಾವಿಟಿ ಇರುವಂತ ಜಾಗ ಅದು. ಅಲ್ಲಿ ಗಾಳಿ ಬೆಳಕು ವೆದರ್ ಚೇಂಜ್ ಆಗೋದು ಅದೆಲ್ಲ ಯಾವ ರೀತಿಯಾಗಿರುತ್ತೆ ಸರ್ ಅಲ್ಲಿ? ಗಾಳಿ ನೋಡಿ, ಬೆಳಕಿರುತ್ತೆ ಯಾವಾಗ್ಲೂ. ಅಂತರಿಕ್ಷದಲ್ಲಿ ಗಾಳಿನೇ ಇಲ್ಲ. ಹಾಗಾಗಿ ಗಾಳಿನ ಆಗಿಂದಾಗೆ ವಿಶೇಷ ಟ್ಯಾಂಕ್ಗಳಲ್ಲಿ ತಗೊಂಡೋಗಿ ಅಲ್ಲಿಗೆ ಸರಬರಾಜು ಮಾಡ್ಬೇಕಾಗತ್ತೆ. ಆದ್ರೆ ಉಸಿರಾಡಕ್ಕೆ ಏನು ತೊಂದರೆ ಇಲ್ಲ, ಮನೇಲಿ ಇದ್ದಂಗೆ ಇರುತ್ತೆ. ಆದ್ರೆ 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 ಅಲ್ಲಿ ತೇಲಾಡ್ತಾ ಇರೋದ್ರಿಂದ ನೀವು ತಳಕೆಳಕ ಇದಿರೋ ನೇರವಾಗಿ ನಿಂತ್ಕೊಳಕ್ಕೆ ಆಗಲ್ಲ, ಅಲ್ಲಿ ತೇಲಾಡ್ತಾ ಇರ್ಬೇಕಷ್ಟೇ. ಹಾಗಾಗಿ ನೀವು ಬಹಳ ಹಿಂದೆ ಒಂದು ಹಾಡಿತ್ತು, ಗೆಜ್ಜೆ ಪೂಜೆ ಅನ್ನೋ ಚಿತ್ರದಲ್ಲಿ, ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿಯೇನ ಅಂತ. ಆ ರೀತಿ ಪ್ರತಿಯೊಬ್ರು ಗಗನಯಾತ್ರಿ ಈ ರೀತಿ ಚಿಂತನೆ ಮಾಡಬೇಕಾಗತ್ತೆ. ಆದ್ರೆ ಖಂಡಿತ ಏನು ತೊಂದರೆ ಇಲ್ಲ, ಗಾಳಿ ಬೆಳಕಿದೆ. ಆಮೇಲೆ ಬೇರೆ ಏನು ತೊಂದರೆ ಇಲ್ಲ. ಅಂದ್ರೆ ಅಂತರಿಕ್ಷದಲ್ಲಿ ಗಾಳಿ ಇಲ್ಲ, ಆದ್ರೆ ಈ ಅಂತರಿಕ್ಷ ನೌಕೆಯೊಳಗೆ ಭೂಮಿಯ ಮೇಲಿರುವಂತಹ ಪರಿಸರವನ್ನೇ ಬಹುಮಟ್ಟಿಗೆ ಕೃತಕವಾಗಿ ನಿರ್ಮಿಸಲಾಗಿದೆ. ಹಾಗಾಗಿ ಶರ್ಟು ಪ್ಯಾಂಟು ಹಾಕೊಂಡ್ರೆ ಒಳಗೆ ಗಗನಯಾತ್ರಿಗಳಿದ್ದಾರೆ. ಏನು ಅವ್ರೇನು ವಿಶೇಷವಾದ ಉಡುಪನ್ನೇನು ಒಳಗೆ ಧರಿಸಿಲ್ಲ. ನೀವಾಗ್ಲೇ ಟಿವಿ ಚಿತ್ರಗಳಲ್ಲೂ ನೀವು ನೋಡ್ತಾ ಇರ್ಬೋದು. ಇವಾಗ ಆ ರೀತಿ ಸೌಲಭ್ಯಗಳಿದೆ ಇವತ್ತು. ಓಕೆ, ಸುನೀತಾ ವಿಲಿಯಮ್ಸ್ ಅವರು 24 ಅವರ್ಸ್ ಅಲ್ಲಿ ಸನ್ಸೆಟ್ ಆಗೋದನ್ನ ರೆಕಾರ್ಡ್ ಮಾಡಿದಾರಂತೆ ಸರ್, 16 ಟೈಮ್ಸ್. ಹೌದು, 24 ಅವರ್ಸ್ ಅಲ್ಲಿ. ಹೌದು. ಅದು ಹೇಗೆ ಪಾಸಿಬಿಲಿಟಿ ಆಗುತ್ತೆ ಸರ್ ಅಲ್ಲಿ? ಅಲ್ಲ ನೋಡಿ, ಈ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ 400 ಕಿಲೋಮೀಟರ್ ಎತ್ತರದಲ್ಲಿ 90 ನಿಮಿಷಗಳಿಗೊಮ್ಮೆ ಭೂಮಿನ ಸುತ್ತುತ್ತಾ ಇದೆ. ಓಕೆ, ಒಮ್ಮೆ ಭೂಮಿನ ಸುತ್ತೋದಕ್ಕೆ 90 ನಿಮಿಷ ಅಷ್ಟೇ ಅದಕ್ಕೆ. ಹಾಗಾಗಿ ಆ 90 ನಿಮಿಷಗಳಲ್ಲಿ ಕೆಲವು ಕಾಲ ಅದು ಭೂಮಿ ಹಿಂಭಾಗದಲ್ಲಿ, ಅಂದ್ರೆ ನೈಟ್ ಸೈಡ್ ಆಫ್ ದ ಅರ್ತ್, ಕತ್ಲಿರುವಂತಹ ರಾತ್ರಿ ಇರುವಂತಹ ಭೂಮಿ ಭಾಗದಲ್ಲಿ ಇರುತ್ತೆ ಕೆಲವು ಹೊತ್ತು. ಆಮೇಲೆ ಬೆಳಕಿರೋ ಭಾಗಕ್ಕೆ ಹೋಗುತ್ತೆ. ಹಾಗಾಗಿ 16 ಬಾರಿ ಸೂರ್ಯೋದಯ ಸೂರ್ಯಾಸ್ತ ಆಗುತ್ತೆ. ಒಂದು ರೌಂಡ್ ಹೊಡೆಯಕ್ಕೆ 1.5 ಗಂಟೆ ಅಷ್ಟೇ, 1.5 ಗಂಟೆ. ನಿಮ್ಗೆ ಇನ್ನೊಂದು ನಾನು ಈ ವೀಕ್ಷಕರಿಗೆ ಹೇಳೋದಕ್ಕೆ ಇಷ್ಟಪಡೋದು, ಇವತ್ತು ನೀವು ಮಾತಾಡ್ತಾ ಇದ್ದಾಗ ಸುನೀತಾ ವಿಲಿಯಮ್ಸ್ ಅವರು ಯಾವ ವೇಗದಲ್ಲಿ ಭೂಮಿಯನ್ನು ಸುತ್ತುತ್ತಿದ್ದಾರೆ ಅಂದ್ರೆ ನಾವು ಊಹಿಸೋದಕ್ಕೂ ಸಾಧ್ಯ ಇಲ್ಲ. ಅವರು ಗಂಟೆಗೆ 28,000 ಕಿಲೋಮೀಟರ್, ಗಂಟೆಗೆ 28,000 ಕಿಲೋಮೀಟರ್ ವೇಗದಲ್ಲಿ ಭೂಮಿನ ಸುತ್ತುತ್ತಾ ಇದ್ದಾರೆ. ಇದು ನೀವು ಎಲ್ಲ ಬೆಂಗಳೂರಿನಲ್ಲಿ ಓಡಾಡ್ತೀವಲ್ಲ, ಸರಾಸರಿ ವೇಗ, ಆವರೇಜ್ ಸ್ಪೀಡ್ ಅದರ 1000 ಪಟ್ಟು. ಇದೆಲ್ಲ ಅಂತರಿಕ್ಷಯಾನಕ್ಕೆ ಸಂಬಂಧಿಸಿದಂತೆ ಇಂತಹ ಕುತೂಹಲಕಾರಿಯಾದ ಅನೇಕ ವಿಷಯಗಳಿದೆ. ಓಕೆ ಸರ್, ಇನ್ನೊಂದು ವಿಚಾರ, ಈಗ ಅವ್ರನ್ನ ಕರೆದುಕೊಂಡು ಬಂದ ತಕ್ಷಣ ಭೂಮಿ ವಾತಾವರಣಕ್ಕೆ ಹೊಂದಿಕೊಳ್ಳೋದು ಕಷ್ಟ ಅಂತೆ. ಅಂದ್ರೆ ಅವರು ನಿಂತ್ಕೊಳ್ಳೋಕೆ ಆಗೋದಿಲ್ಲ, ಯಾಕಂದ್ರೆ ಝೀರೋ ಗ್ರಾವಿಟಿ ಇರೋ ಪ್ರದೇಶದಲ್ಲಿ ಬಂದಿರೋ ಹಿನ್ನೆಲೆಯಲ್ಲಿ. ಸೊ ಇಲ್ಲಿ ಏನ್ ವ್ಯವಸ್ಥೆ ಇರುತ್ತೆ ಸರ್ ಕರ್ಕೊಂಡ್ ಬಂದ ತಕ್ಷಣ? ಬಹಳ ಇದು ಒಳ್ಳೆ ಪ್ರಶ್ನೆನೇ. ಯಾಕಂದ್ರೆ ನೀವು ತುಂಬಾ ಲಾಜಿಕಲ್ ಆಗಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ. ಏನು ಅಂದ್ರೆ ಖಂಡಿತ ಈ ತೂಕರಹಿತ ಪರಿಸರದಲ್ಲಿ, ಝೀರೋ ಗ್ರಾವಿಟಿ ಅಂತ ಹೇಳಿದ್ರಲ್ಲ ನೀವು ಕನ್ನಡದಲ್ಲಿ, ತೂಕರಹಿತ ಪರಿಸ್ಥಿತಿ ಅಂತ ಹೇಳ್ಬೋದು. ತೂಕನ ಇಲ್ಲದೆ ತೇಲಾಡ್ತಾ ಇದ್ದಾರೆ. ಹಾಗಾಗಿ ಏನಾಗಿದೆ ಅಂದ್ರೆ ಅವರ ಮೂಳೆಗಳಿಂದ ಅಂತ ದೀರ್ಘಕಾಲ ವಾಸಿಸುವಾಗ ಮೂಳೆಗಳಿಂದ ಕ್ಯಾಲ್ಸಿಯಂ ಲವಣ ನಷ್ಟ ಆಗಕ್ಕೆ ಪ್ರಾರಂಭ ಆಗುತ್ತೆ. ಜೊತೆಗೆ ಸ್ನಾಯುಗಳೆಲ್ಲ ಬಲಹೀನವಾಗುತ್ತೆ, ಮಸ್ಕ್ಯುಲರ್ ಅಟ್ರೋಫಿ ಅಂತ ಹೇಳ್ತಾರೆ. ಹೀಗಾಗಿ ಏನಾಗುತ್ತೆ ಅಂದ್ರೆ ಭೂಮಿ ಮೇಲೆ ಇಳಿದ ತಕ್ಷಣ ತಿರ್ಗಾ ಈ ತೂಕ ಅನ್ನೋದು ಬಂದ್ಬಿಡತ್ತೆ. ಭೂಮಿ ಮೇಲೆ ನೌಕೆ ಇಳಿದ ತಕ್ಷಣ ಅವ್ರು ನಿಂತ್ಕೊಳ್ಳೋದು ಕಷ್ಟ. ಯಾಕಂದ್ರೆ 9 ತಿಂಗಳುಗಳಿಂದ ಅವರು ನಿಂತ್ಕೊಳ್ಳೋದು ಅನ್ನೋದೇ ಅವರಿಗೆ ಗೊತ್ತಿಲ್ಲ.
ಹಾ. ಆಮೇಲೆ ಕುಳಿತುಕೊಳ್ಳೋದು ಗೊತ್ತಿಲ್ಲ, ಮಲ್ಕೊಳ್ಳೋದು ಹಾಸಿಗೆ ಮೇಲೆ ಗೊತ್ತಿಲ್ಲ, ತೇಲಾಡ್ತಾನೆ ಎಲ್ಲ ಇದ್ ಮಾಡ್ಬೇಕು. ಹಾಗಾಗಿ ದೇಹ ಅನ್ನೋದು, ದೇಹದಲ್ಲಿ ಅನೇಕ ಬದಲಾವಣೆಗಳ ಆಗಿರತ್ವೆ. ಅದು ತಿರ್ಗಾ ಭೂಮಿಯ ಮೇಲೆ ಬಂದು ಭೂ ಪರಿಸರದಲ್ಲಿ ಹೊಂದ್ಕೊಳ್ಳಕ್ಕೆ ಕೆಲವು ದಿನಗಳು ತಗೋಬಹುದು, ಕೆಲವು ವಾರಗಳು ತಗೋಬಹುದು, ತುಂಬಾ ವಿರಳವಾಗಿ ಕೆಲವು ತಿಂಗಳುಗಳು ತಗೋಬಹುದು. ಆದರೆ ಪ್ರತಿಯೊಬ್ಬ ಗಗನಯಾತ್ರಿಯ ದೇಹ ಸ್ಥಿತಿ ಯಾವ ತರ ಇರುತ್ತೆ ಅನ್ನೋದು ವಿಭಿನ್ನವಾಗಿರುತ್ತೆ ಇದು. ಹಾಗಾಗಿ ಖಂಡಿತ ಸುನೀತಾ ವಿಲಿಯಮ್ಸ್ ಇದು ಫಸ್ಟ್ ಟೈಮ್ ಅಲ್ಲ, ಇದು ಮೊದಲನೇ ಸಲ ಅವ್ರು ಅಂತರಿಕ್ಷಕ್ಕೆ ಹೋಗಿರೋದು. 2 ಸಲ ಇದಕ್ ಮೊದಲು ಅಂತರಿಕ್ಷಕ್ಕೆ ಹೋದಾಗ್ಲೂ 6 ತಿಂಗಳು ಇದ್ಬಿಟ್ಟು ಬಂದಿದ್ದಾರೆ. ತುಂಬಾ ಧೈರ್ಯವಂತ ಮಹಿಳೆ ಅವರು. ಹಾಗಾಗಿ ಖಂಡಿತ ಅವರು ವಾಪಸ್ ಬಂದ ಮೇಲೆ ಭೂಮಿಯ ಮೇಲಿನ ಪರಿಸರಕ್ಕೆ ಆದಷ್ಟು ಬೇಗ ಹೊಂದ್ಕೊಳ್ತಾರೆ ಅನ್ನೋಂತಹ ನಂಬಿಕೆ ನಮ್ಗಿದೆ. ಸರ್, ಒಂದು ಕುತೂಹಲ ಮೂಡ್ತಾ ಇದೆ. ನೀವು ಎಕ್ಸ್ಪ್ಲೇನ್ ಮಾಡಿದ್ರಿ ಎಲ್ಲ, ಅಂದ್ರೆ ಕೂತ್ಕೊಳ್ಳೋಕ್ ಆಗೋಲ್ಲ, ನಿಂತ್ಕೊಳ್ಳೋಕ್ ಆಗೋಲ್ಲ ಅಂತ. ಸರ್, ನಿದ್ದೆ ಹೆಂಗ್ ಮಾಡ್ತಿದ್ರು ಅಲ್ಲಿ ಅಂತ? ನಿದ್ದೆ ಮಾಡ್ಬೋದು. ಕರೆಕ್ಟ್, ಇದು ಚೆನ್ನಾಗಿದೆ. ನಿದ್ದೆ ಅನ್ನೋದು ಸ್ಲೀಪಿಂಗ್ ಬ್ಯಾಗ್ಸ್ ಅಂತ ಇರುತ್ತೆ. ಅಂದ್ರೆ ಈ ನಾವು ಈ ಯಾವ್ದಾರ ಒಂದು ಪರಿಕರನ ಒಂದು ಜಿಪ್ ಇರೋ ಬ್ಯಾಗ್ ಅಲ್ಲಿ ಇಡ್ತೀವಲ್ವಾ, ಒಂದು ಟೆನ್ನಿಸ್ ಬ್ಯಾಟ್ ಆಗ್ಲಿ ಅಂತದ್ದು, ಆತರ ದೊಡ್ಡದಾಗಿರುವಂತಹ ಸ್ಲೀಪಿಂಗ್ ಬ್ಯಾಗ್ಸ್ ಅಲ್ಲಿ ಅವ್ರು ಮಲ್ಕೋತಾರೆ. ಆಮೇಲೆ ಆ ಜೊತೆಗೆ ಬೆಲ್ಟ್ ಕಟ್ಕೊಂಡು ಮಲಗಬೇಕಾಗತ್ತೆ. ಯಾಕಂದ್ರೆ ಅಲ್ಲಿ ಮಲಕ್ಕೋಬೇಕು, ಹಾಸಿಗೆ ಮೇಲೆ ಒರಗಬೇಕು ಅನ್ನೋಂತಹ ಒಂದು ಪ್ರಮೇಯ ಇರೋದೇ ಇಲ್ಲ ತೂಕರಹಿತ ಪರಿಸ್ಥಿತಿನಲ್ಲಿ. ಹಾಗಾಗಿ ಇದನ್ನೆಲ್ಲ ಅನುಭವಿಸಿ ಅಂದ್ರೆ ನೆಗೆಟಿವ್ ದೃಷ್ಟಿಯಿಂದ ಅಲ್ಲ, ಋಣಾತ್ಮಕವಾಗಿ ನಾನು ಹೇಳ್ತಾ ಇಲ್ಲ. ಈ ವಿಶಿಷ್ಟ ಅನುಭವವನ್ನ ಪದೇ ಪದೇ ಪಡೆದಿದ್ದಾರೆ. ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಿಂದ ಹೊರಗಡೆ ಹೋಗಿ ಅನೇಕ ಬಾರಿ ಅಂತರಿಕ್ಷದಲ್ಲಿ ನಡೆದು ಅನೇಕ ಕಾರ್ಯಗಳನ್ನ, ರಿಪೇರಿ ಕಾರ್ಯದಿಂದ ಹಿಡಿದು ಅನೇಕ ಕಾರ್ಯಗಳನ್ನ ನಿರ್ವಹಿಸಿದ್ದಾರೆ ಸುನೀತಾ ವಿಲಿಯಮ್ಸ್ ಅವರು. ಇಡೀ ಗಗನಯಾತ್ರಿಗಳ ತಂಡ ನಾಸಾ ಅದೇನಿದೆಯೋ ಅದರಲ್ಲಿ ಅನೇಕ ವಿರಳವಾದ ವ್ಯಕ್ತಿಗಳ ಪೈಕಿ ಅವರು ಒಬ್ರು ಅನ್ನೋದಕ್ಕೆ ಭಾರತೀಯ ಸಂಜಾತರಾಗಿರೋದ್ರಿಂದ ಇವರು ನಮಗೆ ಹೆಮ್ಮೆ ವಿಚಾರ. ಹಾಗಾಗಿ ಅವರು ಸುರಕ್ಷಿತವಾಗಿ ಹಿಂತಿರುಗಿ ಬರಲಿ. 2 ದಿವಸದಲ್ಲಿ ಅವರು ಏನೇನು ಕೆಲಸಗಳು ಮಾಡಬೇಕು ಅನ್ನೋದನ್ನ ಈ ಹೊಸ 4 ಗಗನಯಾತ್ರಿಗಳಿಗೆ ವಹಿಸಿಕೊಟ್ಟು ಅದನ್ನೆಲ್ಲ ಬಹಳ ಚೆನ್ನಾಗಿ ಅವರಿಗೆ ವಿವರಿಸಿ ಹಿಂತಿರುಗಿ ಬರಲಿದ್ದಾರೆ. ಹಾಗಾಗಿ ಅವರ ಮರುಪಯಣ ಏನಿದೆ ಭೂಮಿಗೆ, ಅದು ಸುರಕ್ಷಿತವಾಗಿ ಬಂದು ಅವರು ಭೂಮಿಯ ಮೇಲಿನ ಜೀವನಕ್ಕೆ ಆದಷ್ಟು ಬೇಗ ಹೊಂದಿಕೊಳ್ಳಿ ಅಂತ ನಾವೆಲ್ಲರೂ. ಸರ್, ಇದು ನಾನೆಲ್ಲ ಓದಿರೋದನ್ನ ಕೇಳ್ತೀನಿ. ಅಂದ್ರೆ ವಿಜ್ಞಾನಿಗಳು, ಈ ರೀತಿಯಾದಂತಹ ಬಾಹ್ಯಾಕಾಶ ವಿಜ್ಞಾನಿಗಳಾಗೋದು ಕೂಡ ಅವರ ಜೀವನೇ ಪಣಕ್ಕಿಡುವಂತ ವಿಚಾರ ಇದೆ. ಯಾಕಂದ್ರೆ ನಾನು ಓದಿರೋದನ್ನ ಹೇಳ್ತಿದ್ದೆ ನಿಮಗೆ. ಅವರ ಸ್ಕಿನ್ ಸಂಪೂರ್ಣವಾಗಿ ಚೇಂಜ್ ಆಗಿರುತ್ತಂತೆ, ಆ ಕಣ್ಣಿನಲ್ಲಿರುವಂಥ ರೆಟಿನಾ ಹಾಳಾಗಿರುತ್ತಂತೆ. ಆಮೇಲೆ ಅವರಿಗೆ, ನಾನು ಆಗಲೇ ಕೇಳಿದಂಗೆ, ಭೂಮಿ ಮೇಲೆ ಬಂದ ನಂತರದಲ್ಲಿ ಅವರಿಗೆ ಓಡಾಡೋದಕ್ಕಾಗೋದಿಲ್ಲ. ಅವರಿಗೆ ವಿಶೇಷವಾದಂಥ ಕೇಂದ್ರ ಸ್ಥಾಪನೆ ಮಾಡಿ ಅವರನ್ನ ಮೆತ್ತನೆ ಹಾಸಿಗೆ ಮೇಲೆ ಓಡಾಡಿಸ್ತಾರಂತೆ, ವ್ಯಾಯಾಮ ಮಾಡಿಸ್ತಾರಂತೆ. ಖಂಡಿತ ನೋಡಿ, ನಾನು ಹೇಳಿದೆ ಪ್ರತಿಯೊಬ್ಬ ಗಗನಯಾತ್ರಿಯ ದೇಹ ಬೇರೆ ಬೇರೆ ತರ ಪ್ರಕ್ರಿಯಿಸುತ್ತೆ ಇದಕ್ಕೆ ಅಂತ. ಆದ್ರೆ ನೋಡಿ, ದೀರ್ಘಕಾಲದ ಅಂತರಿಕ್ಷ ಅಂತಲ್ಲಿ ನೀವು ಹೇಳ್ದಂಗೆ ಕಣ್ಣಿನ ತೊಂದ್ರೆ ಕೆಲಮಟ್ಟಿಗೆ ಬರ್ಬೋದು, ಎಲ್ರಿಗೂ ಆ ತರ ಬಂದ್ಬಿಡತ್ತೆ, ಎಲ್ರಿಗೂ ಹಂಗಾಗೋಗತ್ತೆ ಅಂತಲ್ಲ. ಆದ್ರೆ ಇವಾಗ ನಾನು ಹೇಳಿದೆ ಕ್ಯಾಲ್ಸಿಯಂ ಲವಣ ನಷ್ಟ ಆಗತ್ತೆ, ಸ್ನಾಯುಗಳು ಬಲಹೀನವಾಗತ್ತೆ ಅಂತ ಹೇಳಿದೆ. ಅದನ್ನ ತಡೆಗಟ್ಟೋದಕ್ಕೆ ಅನೇಕ ಎಕ್ಸಸೈಸ್ ಅಂತ ಏನ್ ಹೇಳ್ತೀವಿ, ವ್ಯಾಯಾಮ ಮಾಡುವಂತಹ ಅನೇಕ ಉಪಕರಣಗಳಿವೆ, ಪರಿಕರಗಳಿದೆ. ಮೊದಲ ಈಗಂತೂ ಫಿಟ್ನೆಸ್ ಫ್ರೀಕ್ಸ್ ಎಲ್ಲರೂ ಇರೋದ್ರಿಂದ, ಜಿಮ್ಗಳಿಗೆ ಹೋಗೋದ್ರಿಂದ ಯುವ ಪೀಳಿಗೆ ಎಲ್ರಿಗೂ ಟ್ರೆಡ್ ಮಿಲ್ ಅಂದ್ರೆ ಏನು ಅಂತ ಎಲ್ರಿಗೂ ಗೊತ್ತಿದೆ, ಬೈಸಿಕಲ್ ಎರ್ಗೋಮೀಟರ್ ಅಂದ್ರೆ ಏನು ಅಂತ ಗೊತ್ತಿದೆ ಎಲ್ರಿಗೂ ಅಲ್ವಾ. ಹಾಗಾಗಿ ಅವೆಲ್ಲ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಲ್ಲಿದೆ, ಡಂಬೆಲ್ಸು ಇರುತ್ತೆ, ಆ ತರದ್ದೆಲ್ಲ ವ್ಯಾಯಾಮ ಮಾಡಬಹುದು. ಆ ಮೂಲಕ ಈ ತೊಂದರೆಗಳನ್ನ ಸಾಕಷ್ಟು ಕಡಿಮೆ ಮಾಡಬಹುದು, ಪೂರ್ತಿ ತೆಗೆದಾಕಕ್ಕಾಗದೇ ಇರ್ಬೋದು. ಇಲ್ಲಿ ಒಂದೇ ಒಂದು ವಿಚಾರ ತಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. 2007ರಲ್ಲಿ ಅಮೆರಿಕಾದ ಬಾಸ್ಟನ್ ನಗರದಲ್ಲಿ ಇದು ಮ್ಯಾರಥಾನ್ ನಡೀತಿದ್ದಾಗ ಭಾವನಾತ್ಮಕವಾಗಿ ಸುನೀತಾ ಅವರು ಬಾಸ್ಟನ್ ನಗರದೊಡನೆ ಗುರುತಿಸ್ಕೊಂಡಿದ್ದಾರೆ ತಮ್ಮನ್ನ. ಅಲ್ಲಿ ಮ್ಯಾರಥಾನ್ ನಡೀತಿದ್ದಾಗ 42 ಕಿಲೋಮೀಟರ್ 42.2 ಕಿಲೋಮೀಟರ್ ಅಷ್ಟು ದೂರ ಜನಗಳಲ್ಲಿ ಓಡ್ತಾ ಇದ್ದಾಗ, ಜೊತೆಗೆ ಸುನೀತಾ ವಿಲಿಯಮ್ಸ್ ಅವರ ಸೋದರಿ ಕೂಡ ಓಡ್ತಾ ಇದ್ರು. ಆವಾಗ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಲ್ಲಿದ್ದಂತಹ ಒಂದು ಟ್ರೆಡ್ ಮಿಲ್ ಮೇಲೆ 4 ಗಂಟೆಗಳಲ್ಲಿ ಸುನೀತಾ 42 ಕಿಲೋಮೀಟರ್ನಷ್ಟು ಓಡಿದ್ರು ಅವಾಗ್ಲೇ ನೋಡಿ. ಹಾಗಾಗಿ ಅಪರೂಪದ ಮಹಿಳೆ ಅಂತ ಹೇಳೋದು. 2007ರಲ್ಲಿ ನಾನೇ ಅವರನ್ನ ಭೇಟಿ ಮಾಡಿದ್ದೀನಿ, ಅವ್ರ ಜೊತೆ ಸುಮಾರು 2 ಗಂಟೆಗಳ ಕಾಲ ಇದ್ದೆ. ಎಂತಹ ಅಪರಿಮಿತವಾದ ಸಹನೆ ಅವ್ರದ್ದು ಅಂತ ಅವತ್ತೇ ನಾನು ಮೆಚ್ಚುಗೆ ವ್ಯಕ್ತಪಡಿಸಿದ್ದೆ. ಹಾಗಾಗಿ ಅವರು 285 ದಿವಸ ತಾವು ಹೇಳ್ದಂಗೆ ಇದ್ದು ವಾಪಸ್ ಬರೋದಕ್ಕೆ ಸಾಧ್ಯ ಆಗ್ತಾ ಇದೆ. ಥ್ಯಾಂಕ್ ಯು ಸರ್. ಗುರುರಾಜ್ ಸರ್, ತುಂಬಾ ಅದ್ಭುತವಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ.